ಮಲೆನಾಡಿನ ಜಿಟಿ ಜಿಟಿ ಮಳೆಯಲ್ಲಿ ನಾನು ಮಾಡ್ತಾ ಇದ್ದೀನಿ ಕಾಳು ಮೆಣಸಿನ ಬಗ್ಗೆ ವಿಡಿಯೋ. ಆಲ್ರೆಡಿ ಕಾಳು ಮೆಣಸು ತೆನೆ ಕಟ್ಟಿದೆ ಹಾಗೂ ನಾವು ಈ ವರ್ಷ ಒಂದು 100 ಸಸಿಗಳನ್ನು ಕೂಡ ಹಬ್ಸಿದ್ದೀನಿ. ನೋಡ್ಬೋದು ನೀವು. ಈ ಪೆಪ್ಪರ್ ಸಸಿಗಳನ್ನ ನಾವೇ ಮಾಡೋದ್ರಿಂದ ಅದನ್ನು ನಾವೇ ಮಾಡಿದಂಥ ಸಸಿಗಳನ್ನ ನೆಟ್ಟು ಮತ್ತು ಅದರಿಂದ ಫಸಲು ಪಡೆದುಕೊಳ್ಳುವಂಥದ್ದು ಒಂದು ತುಂಬ ಖುಷಿ ಕೊಡುವಂಥ ವಿಚಾರ. ಆದ್ದರಿಂದ ಎಲ್ಲ ರೈತರಿಗೆ ನಾನು ಹೇಳೋದೇನಪ್ಪ ಅಂದರೆ, ಆದಷ್ಟು ಸಸಿಗಳನ್ನ ನೀವೇ ಮಾಡಿ, ನರ್ಸರಿಗಳಿಂದ ಮತ್ತು ಅಲ್ಲಿ ಇಲ್ಲಿ ಖರೀದಿ ಮಾಡೋದನ್ನು ಅವಾಯ್ಡ್ ಮಾಡಿ. ಸೊ ಇದರಿಂದ ಏನಾಗತ್ತಪ್ಪ ಅಂದರೆ, ಅದನ್ನು ಬೆಳೆಸೋ ಒಂದು ಖುಷಿನೇ ಬೇರೆ. ಪೆಪ್ಪರ್ನ ನಾವು ಇಲ್ಲಿ ಯಾವ ರೀತಿಯಾಗಿ ಬೆಳೆದಿದ್ದೀವಪ್ಪ ಅಂದರೆ, ಇಲ್ಲಿ ಮಲೆನಾಡಾಗಿದ್ದರಿಂದ ತುಂಬ ಮಳೆ ಇರುತ್ತೆ ಹಾಗೂ ತುಂಬ ಕೊಳೆ ರೋಗ ಜಾಸ್ತಿ. ಆದ್ದರಿಂದ ನಾವು ಅಡಿಕೆ ಮರದ ಪಕ್ಕ ಸ್ವಲ್ಪ ಒಂದು ಅರ್ಧ ಅಡಿ ಮಣ್ಣನ್ನು ಸ್ವಲ್ಪ ಏರಿಸಿ ಅದಕ್ಕೆ ನೆಟ್ಟಿರುವಂಥದ್ದು. ಸೊ ಈ ರೀತಿಯಾಗಿ ಸದ್ಯಕ್ಕೆ ಕಾಳುಮೆಣಸು ಬಂದಿದೆ. ಇದಕ್ಕಿನ್ನು ಯಾವುದೇ ಫರ್ಟಿಲೈಸರ್ಸ್ ಕೊಟ್ಟಿಲ್ಲ, ಜಸ್ಟ್ ಸಾವಯವ ಗೊಬ್ಬರವನ್ನು ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟಿರುವಂಥದ್ದು. ಇದನ್ನು ನೆಡುವ ಪದ್ಧತಿ ಯಾವ ರೀತಿಯಪ್ಪ ಅಂದರೆ, ಒಂದು ಸಾಲಲ್ಲಿ ಒಂದು ಮರ ಬಿಟ್ಟು ಒಂದು ಮರಕ್ಕೆ ಕಾಳುಮೆಣಸನ್ನು ಹಾಕಿರೋದು ಹಾಗೂ ಈ ಲೈನನ್ನು ಪೂರ್ತಿಯಾಗಿ ಯಾವುದೇ ಕಾಳುಮೆಣಸು ಹಾಕಿಲ್ಲ, ಬಿಟ್ಟಿರೋದು. ಮತ್ತು ಇದು ಕೂಡ ಹಾಗೆ ಒಂದು ಅಡಿಕೆ ಗಿಡ ಬಿಟ್ಟು ಒಂದು ಅಡಿಕೆ ಗಿಡ ಹಾಗೂ ಫುಲ್ ಒಂದು ಲೈನ್ ಬಿಡೋದು, ಮತ್ತು ಒಂದು ಲೈನ್ ಬಿಟ್ಟು ಒಂದು ಅಡಿಕೆ ಮರ ಬಿಟ್ಟು ಮತ್ತೊಂದು ನೆಕ್ಸ್ಟ್ ಅಡಿಕೆ ಮರ, ಆ ರೀತಿಯಾಗಿ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಬಿಸಿಲು ಕೂಡ ಕಾಳುಮೆಣಸಿಗಾಗಿರ್ಬೋದು, ಅಡಿಕೆಗಾಗಿರ್ಬೋದು ಚೆನ್ನಾಗಿ ಬಿಸಿಲು ತಾಗುತ್ತೆ. ಸೊ ಇದು ಪದ್ಧತಿ ಆ್ಯಕ್ಚುಲಿ ಎಲ್ಲ ಮರಕ್ಕೂ ಹಾಕೋದಕ್ಕಿಂತ ಈ ರೀತಿಯಾಗಿ ಮಾಡುವುದು ಒಂದು ಕರೆಕ್ಟಾದ ಪದ್ಧತಿಯಾಗಿದೆ.